ಶಂಕರ್ ಹುಲಿ ಬೇಟೆ ಆಡೋನು. ತಪ್ಪು ಮಾಡ್ಕೊಂಡಿದೀವಿ. ಹೋಮ್ ಮಿನಿಸ್ಟರ್ ಮಾತು ಕೇಳಿ ಶಿಕ್ಷೆ ಆಗಲಿ, ಅನುಭವಿಸ್ತೀವಿ. ಆದ್ರೆ ಅದಕ್ಕೆ ಮಹಾರಾಜ ಅನ್ನೋ ರೌಡಿ ಕಾರಣ ಆಗಬಾರ್ದು ಅಷ್ಟೇ. ಈ ವಿಷಯ ಎಲ್ಲ ನನ್ಗೆ ಯಾಕೆ ಹೇಳ್ತಾ ಇದ್ದೀರಾ? ಮಹಾರಾಜನ ಕೊಲ್ಲಬೇಕು. ನಾನು ಸುಪಾರಿ ಕಿಲ್ಲರ್ ಅಲ್ಲ. ಇದು ಸುಪಾರಿ ಕಿಲ್ಲರ್ ಕೈಯಿಂದ ಆಗೋ ಕೆಲಸ ಅಲ್ಲ ಶಂಕರ್. ಫೈರ್ ನಿಮ್ಮ ಹಾಗೆ ಫೈರ್ ಇರಬೇಕು. ನನ್ನಲ್ಲಿ ಫೈರ್ ಇದೆ, ಆದ್ರೆ ಫೈರ್ ಮಾಡೋ ಇಂಟೆನ್ಷನ್ ಇಲ್ಲ. ಫಿನಿಶ್ ಹಿಮ್. ಈ ಕೆಲಸ ನೀವೇ ಮಾಡ್ಬೋದಲ್ಲ. ಅವನಿಗೆ ಅಪ್ಪಾಜಿ ಆಶೀರ್ವಾದ ಇದೆ. ನಾನೇ ಯಾಕೆ? ಇಷ್ಟು ದಿವಸದಲ್ಲಿ ಇಷ್ಟು ಜನಗಳಲ್ಲಿ ಕೌಂಟ್ರ್ ಕೊಡೋ ಧೈರ್ಯ ಮಾಡಿದವರು ನೀವೊಬ್ರೆ. ನಾವೆಲ್ಲ ನಿಮ್ ಸಪೋರ್ಟಿಗಿದ್ದೀವಿ. ನಿಮ್ಮವರೆಲ್ಲ ಸಪೋರ್ಟ್ಗಿದ್ದೇ ತಾನೆ ನೀವೆಲ್ಲರೂ ಒಳಗಡೆ ಇರೋದು. ಶಂಕರ್ ಮಾತು ಕೇಳಿ ಎಲ್ರಿಗೂ ನಿರಾಸೆ ಆಯ್ತು. ಭರವಸೆ ನಾನ್ ಕೊಟ್ಟಿದ್ನ. ಸರಿ ಶಂಕರ್, ನಾಳೆ ನಿಮ್ಮನ್ನ ಇನ್ನೊಬ್ಬ ವ್ಯಕ್ತಿ ಜೊತೆ ಭೇಟಿ ಮಾಡಿಸ್ತೀನಿ. ಅವ್ರ ಜೊತೆಲಿ ಮಾತಾಡಿದ್ಮೇಲೆ ನೀವೇ ನಿರ್ಧಾರ ಮಾಡಿ, ಮಾಡೋದಾ ಬಿಡೋದಾ ಅಂತ. ಈ ಆಯಿಲ್ ಬಿಸ್ನೆಸ್ಗೆ ಬೂಮ್ ಕೊಟ್ಟವನೇ ನಾನು. ಆಯಿಲ್ ವಿಷಯಕ್ಕೆ ನನಗೂ ಮಹಾರಾಜನ್ಗೂ ಕ್ಲಾಶ್ ಆಯಿತು. ನನಗೆ ದಿವಾನ್ ಸಪೋರ್ಟ್ ಮಾಡ್ದ. ಈ ವಿಷಯ ಮಹಾರಾಜನ್ ಗೊತ್ತಾಯಿತು. ಇನ್ನು ಅವನು ರಾಂಗ್ ಆಗ್ತಾನೆ ಅಂತ ಹೆಂಡತಿ ಮಕ್ಕಳನ್ನ ಕರ್ಕೊಂಡು ನಾನು ರಾಜಿ ಆಗೋಕ್ಕೆ ಅವನ ಮನೆಗೆ ಹೋದೆ. ನಾನು ನನ್ನ ಮಕ್ಕಳು ಅವತ್ತೇ ಬಂದ್ವಿ. ಆದರೆ ನನ್ನ ಹೆಂಡತಿ 4 ದಿನ ಬಿಟ್ಟು ಬಂದ್ಲು. ಕುಮಾರ್ ಮಾತು ಕೇಳಿ ಶಂಕರ್ ಮನಸ್ಸು ಬದಲಾಯಿತು. ಹೊಡೆಯೋದಕ್ಕೆ ಒಪ್ಪಿದ್ದ. ಡೋಂಟ್ ವರಿ ಕುಮಾರ್, ವೆಲ್ ಫಿನಿಶಿಂಗ್. ಈ ಆಪರೇಷನ್ಗೋಸ್ಕರ ಕುಮಾರ್ ಫಂಡ್ ಮಾಡೋದಕ್ಕೆ ರೆಡಿಯಾಗಿದ್ದ. ಅವನಿ ರೋಡಲ್ಲಿರುವ ಕಾಂಚಾ ಸಿಟಿಗೆ ಇದನ್ನು ತೋರಿಸಿ ದುಡ್ಡು ಗಾಡಿ ವ್ಯವಸ್ಥೆ ಅವನು ಮಾಡ್ತಾನೆ. ಆದರೆ ಈ ನಿರ್ಧಾರಕ್ಕೆ ಶಂಕರ್ನ ಹೆಂಡತಿ ಮತ್ತು ಸ್ನೇಹಿತರ ವಿರೋಧ ಇತ್ತು. ಇದು ಕೊಲೆ ಅಲ್ಲ, ಬೇಟೆ. ಮೃಗಗಳಿಂದ ಮನುಷ್ಯನಿಗೆ ತೊಂದರೆ ಆದಾಗ ಬೇಟೆ ಆಡಬೇಕಾಗತ್ತೆ. ಹವ್ಯಾಸ ಆಗಿದ್ದ ಶಿಕಾರಿ ಈಗ ನಿಮಗೆ ಅಭ್ಯಾಸ ಆಗೋಗಿದೆ. ತುಂಬಾ ಡೇಂಜರಸ್ ಪ್ರಪಂಚಕ್ಕೆ ಕಳ್ತಿದ್ಯಾ ಶಂಕರ. ನಾವು ಡೇಂಜರಸ್ ಆದ್ರೆ ಆಯ್ತು. ನಿಮ್ ಜೀವನದಲ್ಲಿ ನಮ್ಗೆ ಯಾರಿಗೂ ಬೆಲೆನೇ ಇಲ್ವಾ? ಬೆಲೆ ಇರೋದಕ್ಕೇನೆ ವಿಷಯನ ಹೇಳಿದ್ದು. ಅಲ್ಲ, ಮತ್ತೆ ಅದಕ್ಕೂ ಮುಂಚೆ ನಿರ್ಧಾರ ಹೇಗ್ ತಗೊಂಡ್ರಿ? ಮಹಾರಾಜನ ಸಾವು ದೈವ ನಿರ್ಣಯ ಆಗಿತ್ತು. ಇದನ್ನ ಎಲ್ಲರೂ ಬೆಂಬಲಿಸಲೇಬೇಕಾಯ್ತು. ಇಲ್ಲಿಂದ ಶಂಕರ್ನ ರಭಸ ಬೇರೆ ಆಯ್ತು. ಬರೀ ರಭಸಾನೇ ಅಲ್ಲ, ಅವನ ವರಸೇನೂ ಬದಲಾಯಿತು. ಹಲೋ ಶಂಕರ್. ಹಲೋ ಸರ್. ನೀವೇನೋ ಹೊಡೆಯೋದಕ್ಕೆ ರೆಡಿ ಆಗ್ಬಿಟ್ರಿ ಶಂಕರ್. ಆದ್ರೆ ಇನ್ನು 8 ತಿಂಗಳು ಮಹಾರಾಜ ಹೊರಗೆ ಬರೋ ಹಾಗಿಲ್ಲ. ಬೆಂಗಳೂರು ಬಂದ್ ಪರಿಣಾಮ ಅವನಿಗೆ ಪೆರೋಲ್ ಸಿಗೋಲ್ಲ. ಕಾರಣ ಶಂಕರ್ ಬಾರ್ ವ್ಯವಹಾರದಲ್ಲಿ ಬ್ಯುಸಿ ಆದ. ದಿನಗಳು ಉರುಳ್ತಾ ಇತ್ತು. ಈ ಬಾರ್ಗೆ ಯಾವನೇ ಬರಲಿ, ಬಿಲ್ ಕ್ಲಿಯರ್ ಮಾಡದೆ ಇಲ್ಲಿಂದ ಆಚೆ ಹೋಗಾಗಿಲ್ಲ. ಬಾರು ನಮ್ಮ ಬಿಸ್ನೆಸ್ ಎರಡು ಚೇಂಜ್ ಆಗ್ಬೇಕು. ಈ ಸಂದರ್ಭದಲ್ಲೇ ಬೇರೆ ಹುಡುಗರನ್ನ ಗ್ಯಾಂಗ್ಗೆ ಹಾಕಿ ನಿಮ್ಮನ್ನೆಲ್ಲ ಚೇಂಜ್ ಮಾಡಿಬಿಡ್ತೀನಿ ಅಂತ ಮಹಾರಾಜ ಬೈದಿದ್ದು ಅವನ ಹುಡುಗರನ್ನ ಕೆರಳಿಸಿತ್ತು. ಹೋಗಿ ಎಂತ ಹುಮ್ಮನ್ನ ನಾವು ಬಾಸ್ ಮಾಡಿದ್ವಿ. ಅವನೆಂತ ಕ್ರ್ಯಾಕ ಅಲ್ಲ, ನಮ್ಗೆಲ್ಲ ಮರ್ಯಾದಿನೇ ಇಲ್ವಾ? ಮಹಾರಾಜನ್ ನೋಡಕ್ಕೆ ಜೈಲ್ಗೆ ಹೊಸ ಹೊಸ ಹುಡುಗರು ಎಂಟ್ರಿ ಕೊಡ್ತಾ ಇದಾರೆ. ಆಗಲಿ ಬಿಡ ಮಚ್ಚ, ಎಲ್ಲ ಸೇರಿ ಎಕ್ಸಿಟ್ ಕೊಡ್ತಲ್ಲ. ಕೋಸಾಯಿಲನೇ ఉంది ಅವತಲೇದೆ. ಈಗ ಇವನು ಮಾತಾಡಿದ್ದು ಹೊರಗೆ ಲೀಕ್ ಆದ್ರೆ ನಾಳೆ ನಮ್ಮೆಲ್ಲರಿಗೂ ಲೀಕ್ ಆಗ್ತದೆ ಬ್ಲಡ್. ನನಗೆ ಡಿಪಾರ್ಟ್ಮೆಂಟ್ ಒಳಗಡೆಯಿಂದ ಒಂದು ವಿಷಯ ಬಂದಿದೆ. ಮಹಾರಾಜನ್ ತಲೆಗೆ ಬಿಸಿನೀರು ಕಾಯಿಸ್ತಾ ಇದಾರಂತೆ. ಬಿಸಿನೀರು ಕಾಯಿಸ್ತಾರ? ಹಾಗಾದ್ರೆ ಮೊದಲು ಚಂಬು ನಮ್ಗೇನೆ. ಅವರು ಬಿಸಿನೀರು ನಮಗೆ ಸುರಿಯಕ್ಕಿಂತ ಮುಂಚೆ ನಾವೇ ಉರಿತಿರೋವರೆಗೆ ಒಂದು ಸೌದೆ ಬಿಡೋಣ. ಈ ವಿಷಯ ನಿಮ್ಗೆ ಗೊತ್ತಾಯ್ತು? ಗಾಳಿ ಸುದ್ದಿ. ನಮ್ದು ನಿಮಗ್ ಬೀಸುತ್ತೆ, ನಿಮ್ದು ನಮಗ್ ಬೀಸುತ್ತೆ. ಅಂಡ್ರು ವರ್ಲ್ಡ್ ಅಲ್ಲ ಗುರು.
ಈಗ ನೀವುಗಳು ಮೀಟ್ ಮಾಡಕ್ ಬಂದಿರೋ ವಿಷಯ ನೀವು ಒಪ್ಪುದಾದ್ರೆ ನಾವೆಲ್ಲ ನಿಮ್ ಜೊತೆ ಸೇರ್ಕೊಳ್ಳೋಣ ಅಂತ. ಇವರೆಲ್ಲ ಮಹಾರಾಜನ ಜೊತೆ ಇದ್ದವರು, ಅವನ ಜೊತೆ ಓಡಾಡ್ತಾ ಇದ್ದವರು, ಅವ್ನು ನಂಬಿಕಸ್ತರು. ಇವತ್ತು ಅವನ್ನೇ ಕೊಲ್ಲೋದಕ್ಕೆ ನಮ್ಮ ಜೊತೆ ಸೇರ್ತೀವಿ ಅಂತ ಇದ್ದಾರೆ. ಇವ್ರನ್ನೆಲ್ಲ ಹೆಂಗ್ ನಂಬೋದು? ಇದನ್ನೇ ಅಂಡರ್ ವರ್ಲ್ಡ್ ಅಂತ ಹೇಳೋದು ಕಿಟ್ಟಪ್ಪ. ಯಾವಾಗ ಒಬ್ಬ ವ್ಯಕ್ತಿ ತುಂಬಾ ಹೆಸರು ಮಾಡ್ತಾನೋ ಅವನ ಅಕ್ಕಪಕ್ಕದಲ್ಲಿರೋ ಜನ ನಿಯತ್ತು ನಂಬಿಕೆ ಅನ್ನೋ ಹೆಸರಲ್ಲಿ ಅವನ್ನ ತಿಂತಾ ಇರ್ತಾರೆ. ಯಾವಾಗ ಒಂದ್ಸಲಿ ಹೆಸರಿನ ಲಾಭ ನಿಂತೋಗುತ್ತೋ ಅದೇ ಜನರ ನಿಯತ್ತು ನಂಬಿಕೆ ಇನ್ಫಾರ್ಮೇಶನ್ ಆಗಿ ಬದಲಾಗೋಗುತ್ತೆ. ಈಗ ನಮಗೆ ಬಂದಿರೋದು ಅದೇ. ಹೊರಡೋಣ. ಕುಮಾರ್ ಬಾಂಬೆಲಿ ಹುಡುಗರನ್ನ ಸೆಟ್ ಮಾಡ್ತಿರೋದ್ರ ಬಗ್ಗೆ ಶೆಟ್ಟಿಯಿಂದ ಶಂಕರ್ಗೆ ಫೋನ್ ಬಂತು. ಕುಮಾರ ಶಂಕರ್ ಎಲ್ರನ್ನೂ ವಿಂಟೇಜ್ ಕ್ಲಬ್ಗೆ ಮೀಟಿಂಗ್ ಕರೆದ. ಶಂಕರ್, ಇವರಿಂದ ಏನು ಪ್ರಯೋಜನ ಇಲ್ಲ. ವೇಸ್ಟ್ ನನ್ನ ಮಕ್ಕಳು. ಇವರು ಬಾಂಬೆ ಶಾರ್ಪ್ ಶೂಟರ್ಸ್. ಇವ್ರನ್ನ ಯೂಸ್ ಮಾಡ್ಕೊಳ್ಳೋಣ. ಇವ್ರನ್ನೆಲ್ಲ ಯಾಕಣ ಬಿಟ್ಕೋಬೇಕು? ನಮ್ ಫೀಲ್ಡ್ ನಲ್ಲಿ, ಮಾರ್ಕೆಟ್ ನಲ್ಲಿ ನಮ್ಮ ಮರ್ಯಾದೆ ಬಿದ್ದೋಗುತ್ತೆ. ಏನಂತೀರಾ? ಬೇಟಾ ನೀಚೆ ರಾಕ್. ಇವನೆಂತದ ಸಾಮಾನ್ ತೋರಿಸಿ ಶೋ ತೋರ್ಸೋದು. ಎಲ್ಲ ಬಾಂಬೆ ಗಿಮಿಕ್ಸ್. ಗನ್ ಕಣೋ. ಶಂಕರಣ್ಣ, ಪಿಸ್ತೂಲ್ ಎಂಟರ್ ಆಗೋದು ನಾವು ಒಪ್ಪುದಿಲ್ಲ. ದೂರದಿಂದ ಗನ್ ತಗೊಂಡ್ ಏನ್ ಗುರು ಹೊಡಿಯೋದು? ಹತ್ತರದಿಂದ ಮಚ್ ತಗೊಂಡ್ ಹೊಡಿಯೋದೇ ಮಜಾ. ಅದಕ್ಕೆ ಶಂಕರ್ ನಾನು ಹೇಳಿದ್ದು, ಈ ನನ್ನ ಮಕ್ಕಳು ಮಚ್ಚಿಗಿಂತ ಮುಂದೆ ಬಂದಿಲ್ಲ. ನಾನು ನೀನು ಹೈ ಲೆವೆಲ್ ಅಲ್ಲಿ ಇದ್ದೀವಿ. ಎಲ್ಲರೂ ಗೇಮಲ್ಲಿ ಇರ್ತಾರೆ, ಆದ್ರೆ ಯಾರು ಎಕ್ಸ್ಟ್ರಾ ಗೇಮ್ಗಳು ಆಡೋಂಗಿಲ್ಲ. ಎಸ್, ಯಾರು ಎಕ್ಸ್ಟ್ರಾ ಗೇಮ್ ಆಡಬಾರದು. ನಮ್ಮ ಮೂವ್ ಡಿಸೈಡ್ ಆಗೋವರೆಗೂ ಯಾರು ಎಲ್ಲೂ ಕೆಮ್ಮಂಗಿಲ್ಲ. ತಪ್ಪಿ ತಪ್ಪಿನ ಗುಂಡಿನ ಸದ್ದು ಬರೋಂಗಿಲ್ಲ. ಬಂದ್ರೆ ನಮ್ಮ ಗನ್ನು ಸದ್ದು ಮಾಡುತ್ತೆ. ರಾತ್ರಿ ಅಪರಾತ್ರಿಗಳಲ್ಲಿ ನಮ್ಮ ಚರ್ಚೆ ನಡೀತಾನೆ ಇರ್ತಿತ್ತು. ನಾವೇ ಹೊಡಿಯೋಣ ಅಂತ ಫೀಲ್ಡ್ಗಿಳಿದ್ವಿ. ಆದ್ರೆ ಇಷ್ಟು ಜನ ಇವ್ರನ್ನೆಲ್ಲ ಕಟ್ಕೊಂಡದ್ ಹಿಂಗೆ ಏಕ್ತಿವೋ ಏನ್ ಕತ್ತನೋ ಒಂದು ಅರ್ಥ ಆಗ್ತಲ್ಲ. ಆಟಕ್ಕೆ ಸೇರಿಸ್ಕೊಳ್ಳೋಣ. ಲೆಕ್ಕಕ್ಕೆ ಸೇರಿಸ್ಕೊಳ್ಳೋದು ಬಿಡೋದು ನಮ್ಮ ಕೈಲಿರುತ್ತೆ. ಶಂಕರ್ ಈ ಚಟುವಟಿಕೆಗಳಲ್ಲಿ ಮುಳುಗಿ ಹೋಗಿದ್ರೆ ಮನೇಲಿ ಶಾಂತಿ ಕಾಯ್ತಾ ಇರ್ತಿದ್ಲು. ಶಂಕರ, ನಿನ್ ಯೋಚನೆಗಳು, ನೀನ್ ಮಾಡೋ ಮೂವ್ಸ್, ನಿನ್ ನಿರ್ಧಾರಗಳು ಈ ಕತ್ತಲ್ ದಾರಿಲಿ ನಿನ್ನ ತುಂಬಾ ದೂರ ಕರ್ಕೊಂಡೋಗುತ್ತೆ ಅಂತ ನಂಗೆ ಚೆನ್ನಾಗಿ ಗೊತ್ತು. ಎಲ್ಲದಕ್ಕೂ ಪ್ರಿಪೇರ್ ಆಗೇ ಬಂದಿದ್ದೀನಿ. ಆದ್ರೆ ಈಗ ನೀನು ನಿನ್ ಫ್ಯಾಮಿಲಿ ಲೈಫ್ನ ಹ್ಯಾಂಡಲ್ ಮಾಡ್ಕೋಬೇಕು. ಪೊಲೀಸು, ಕೋರ್ಟು ಅಂತ ಸಿಗಾಕೋಬೇಡ. ನನ್ನ ಹೆಸರು ಪೇಪರಲ್ಲಿರುತ್ತೆ, ಪಬ್ಲಿಕಲ್ಲಿರುತ್ತೆ. ಪೊಲೀಸ್ ರೆಕಾರ್ಡಲ್ಲಿ ಮಾತ್ರ ಇರಲ್ಲ. ಊರಿನ ನೆನಪು ತುಂಬಾ ಕಾಡ್ತಾ ಇದೆ ಅಂತ ಕಾಣಿಸುತ್ತೆ. ಅದಕ್ಕೆ ಈ ಜಾಗ ಕರ್ಕೊಂಬಂದಿದ್ಯಾ? ಹೆಂಡತಿ ಮಗು ನೆನ್ಪಲ್ಲಿದೀವ, ನೆಪಕ್ ಮಾತ್ರ ಸಂಸಾರ, ಹೇಳ್ಕೊಳಕ್ ಮನೆ. ಶಾಂತಿ, ನಾನೀಗ ಯಾವ ಕೆಲ್ಸಕ್ಕೆ ಕೈ ಹಾಕಿದ್ದೀನಿ, ಏನೇನ್ ಮಾಡ್ತಾ ಇದ್ದೀನಿ ಎಲ್ಲ ನಿನಗೆ ಗೊತ್ತಿದೆ. ಅದೇ, ಇದೆಲ್ಲ ನಿಮಗ್ ಬೇಕಿತ್ತಾ? ಜೊತೆಲಿದೀವಷ್ಟೇ, ಆದ್ರೆ ಬೇರೆ ಬೇರೆ ದಾರಿಲೇ ಹೋಗ್ತಿದೀವಿ ಅನ್ನಿಸ್ತಿದೆ. ನಿಮ್ ಹೃದಯದಲ್ಲಿ ನಾನು ನನ್ ಮಗ ಇಬ್ರು ಇಲ್ಲ ಅನ್ಸಕ್ ಶುರುವಾಗಿದೆ. ಏನಕ್ಕೆ ಈ ತರ ಎಲ್ಲ ಮಾತಾಡ್ತಿದ್ಯಾ? ನಿನ್ ಹತ್ರ ಮಾತಾಡ್ಬೋದಷ್ಟೇ, ಆದ್ರೆ ಮಾತ್ ತಗೊಳ್ಳೋ ಹಾಗಿಲ್ಲ. ಯಾಕೆಂದ್ರೆ ನೀವ್ ಯಾವ ಮಾತನ್ನು ಉಳಿಸ್ಕೊಳಲ್ಲ. ಸರಿ, ಈಗ ಏನ್ ನಡ್ಸ್ಕೊಡ್ಬೇಕು ಹೇಳು, ಖಂಡಿತ ಮಾಡ್ತೀನಿ. ನಿಜವಾಗ್ಲು ನಾನ್ ನಿಮ್ಗೋಸ್ಕರ ಊರ್ ಬಿಟ್ ಬಂದೆ. ನೀವ್ ನನ್ಗೋಸ್ಕರ ಬೆಂಗಳೂರು ಬಿಡ್ತೀರಾ? ಊರಿಗೆ ವಾಪಸ್ ಹೋಗೋಣ. ಬರ್ತೀನಿ, ಆದ್ರೆ ಮಹಾರಾಜ ಸತ್ ಮೇಲೆ